ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರ ವಿವಾಹವೆಂಬ 73ನೆಯ ಸರ್ಗಕ್ಕೆ ಸ್ವಾಗತ. ಯಸ್ಮಿಂಸ್ತು ದಿವಸೇ ರಾಜ ಚಕ್ರೇ ಗೋದಾನಮುತ್ತಮಂ ತಸ್ಮಿಂಸ್ತು ದಿವಸೇ ವೀರೋ ಯುಧಾಜಿತ್ ಮುಪೇಯಿವಾನ್. ದಶರಥ ರಾಜನು ತನ್ನ ಮಕ್ಕಳ ಗೋದಾನ, ವ್ರತ, ಸಮಾವರ್ತನಾದಿ ವಿವಾಹ ಪೂರ್ವ ಕರ್ಮಗಳನ್ನು ಮಾಡಿ ಮುಗಿಸಿದ ದಿನವೇ ಕೇಕಯ ರಾಜನ ಪುತ್ರನು, ಭರತನ ಸೋದರ ಮಾವನು, ವೀರನೂ ಆದ ಯುಧಾಜಿತನು ಮಿಥಿಲಾ ಪಟ್ಟಣಕ್ಕೆ ಬಂದು ದಶರಥನನ್ನು ಕಂಡು ಪರಸ್ಪರ ಕುಶಲ ಪ್ರಶ್ನೆಗಳಾದ ನಂತರ ಈ ಮಾತನ್ನು ಹೇಳಿದನು. ಮಹಾರಾಜ, ನಮ್ಮ ತಂದೆಯಾದ ಕೇಕೆಯ ರಾಜನು ನಿಮ್ಮ ಮೇಲಿನ ಪ್ರೀತ್ಯತಿಶಯದಿಂದ ನಿಮ್ಮ ಕುಶಲವನ್ನು ಕೇಳುವಂತೆ ಹೇಳಿರುತ್ತಾನೆ. ನೀನು ಯಾರ ಕುಶಲವನ್ನು ಕೇಳಿ ತಿಳಿಯುವುದರಲ್ಲಿ ಆಸಕ್ತನಾಗಿರುವೆಯೋ ಅವರೆಲ್ಲರೂ ಕ್ಷೇಮದಿಂದಿದ್ದಾರೆ. ಅಂದರೆ ನಾವೆಲ್ಲರೂ ಯೋಗಕ್ಷೇಮದಿಂದ ಇದ್ದೇವೆ. ನನ್ನ ತಂದೆಯು ನನ್ನ ತಂಗಿಯ ಮಗನಾದ ಭರತನನ್ನು ನೋಡುವ ಆಶಯದಿಂದಿರುತ್ತಾನೆ. ಭರತನನ್ನು ಕರೆದುಕೊಂಡು ಹೋಗುವ ಸಲುವಾಗಿ ನಾನು ಅಯೋಧ್ಯ ಪಟ್ಟಣಕ್ಕೆ ಹೋದೆನು. ನೀನು ಪುತ್ರರ ವಿವಾಹಾರ್ಥವಾಗಿ ಪುತ್ರ ಪರಿವಾರ ಸಮೇತನಾಗಿ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದ ವಾರ್ತೆಯನ್ನು ಅಯೋಧ್ಯೆಯಲ್ಲಿ ಕೇಳಿ ನನ್ನ ತಂಗಿಯ ಮಗನನ್ನು ನೋಡುವ ಆತುರದಿಂದ ಒಡನೆಯೇ ಅಲ್ಲಿಂದ ಹೊರಟು ಇಲ್ಲಿಗೆ ಬಂದೆನು. ಭಗವಂತನು ಯಾವ ರೀತಿಯಾಗಿ ಮುಂದೆ ಆಗಬೇಕಾದಂತಹ ಎಲ್ಲ ಕಾರ್ಯಕ್ಕೂ ಬಹಳ ಹಿಂದೆಯೇ ನಾಂದಿ ಹಾಡಿರುತ್ತಾನೆ ಎಂಬುದು ನಮ್ಮ ಜೀವನದಲ್ಲೇ ಒಮ್ಮೆ ಸಿಂಹಾವಲೋಕನದಿಂದ ಹಿಂತಿರುಗಿ ನೋಡಿದರೆ ಕಾಣುತ್ತದೆ. ನಮ್ಮ ಇಡೀ ಜೀವನ ಒಂದು ದಾರದಲ್ಲಿ ಪೋಣಿಸಿದ ಮಣಿಗಳಂತೆ ಒಂದು ಮಾರೆಯಾಗಿ ಕಂಡುಬರುತ್ತದೆ. ಯುಧಾಜಿತನು ಹೀಗೆ ಹೇಳಿದ ನಂತರ ದಶರಥ ರಾಜನು ಪೂಜಾರ್ಹನಾದ, ಪರಮ ಪ್ರೀತನಾದ, ಅತಿಥಿಯಾದ ಮತ್ತು ಬಂಧುವಾದ ಯುಧಾಜಿತನನ್ನು ಯಥೋಚಿತವಾಗಿ ಸತ್ಕರಿಸಿದನು. ದಶರಥ ರಾಜನು ಆ ರಾತ್ರಿಯನ್ನು ಮಹಾತ್ಮರಾದ ತನ್ನ ಪುತ್ರರೊಡನೆ ಸುಖದಿಂದ ಕಳೆದು ಮುಂಜಾನೆ ಎದ್ದು ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು, ವಿವಾಹಾಂಗವಾಗಿ ಮಾಡಬೇಕಾಗಿದ್ದ ಕರ್ಮಗಳನ್ನು ಮುಗಿಸಿಕೊಂಡು ಋಷಿ ಪುರಸ್ಸರನಾಗಿ ಯಜ್ಞಶಾಲೆಗೆ ಆಗಮಿಸಿದನು. ರಾಮನು ವಿಜಯಪ್ರದವಾದ ಮುಹೂರ್ತದಲ್ಲಿ ಸರ್ವಾಭರಣ ಭೂಷಿತರಾದ 3 ಅನುಜರೊಡಗೂಡಿ ತಾನು ಸರ್ವಾಭರಣ ಭೂಷಿತನಾಗಿ ಮತ್ತು ರಕ್ಷಾಬಂಧನ ಕರ್ಮವನ್ನು ಮಾಡಿಸಿಕೊಂಡವನಾಗಿ ವಸಿಷ್ಠರನ್ನು ಮತ್ತು ಇತರ ಮಹರ್ಷಿಗಳನ್ನು ಮುಂದು ಮಾಡಿಕೊಂಡು ತಂದೆಯಾದ ದಶರಥನ ಸಮೀಪಕ್ಕೆ ಆಗಮಿಸಿದನು. ದಶರಥನು ಪರಿವಾರ ಸಮೇತನಾಗಿ ಯಜ್ಞಶಾಲೆಗೆ ಬಂದ ನಂತರ ವಸಿಷ್ಠರು ಅರಮನೆಗೆ ಹೋಗಿ ಜನಕನಿಗೆ ಹೇಳಿದರು. ಜನಕರಾಜ, ವಿವಾಹ ಪೂರ್ವದ ರಕ್ಷಾಬಂಧನಾದಿ ಮಂಗಳ ಕಾರ್ಯಗಳೆಲ್ಲವನ್ನೂ ಮುಗಿಸಿ ಮಕ್ಕಳೊಡನೆ ದಶರಥನು ಕನ್ಯಾದಾತೃವಾದ ನಿನ್ನನ್ನು ನೋಡಲು ಬಯಸುತ್ತಾನೆ. ದಾನ ಮಾಡುವವನಿಗೂ ಮತ್ತು ಪ್ರತಿಗ್ರಹ ಮಾಡುವವನಿಗೂ ಎಲ್ಲ ಇಷ್ಟಾರ್ಥಗಳು ಪ್ರಾಪ್ತವಾಗುತ್ತವೆ. ಉತ್ತಮೋತ್ತಮವಾದ ಈ ವಿವಾಹವನ್ನು ಮಾಡಿ ನಿನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸು. ಮಹಾತ್ಮರಾದ ವಸಿಷ್ಠರಿಂದ ಹೀಗೆ ನಿರ್ದೇಶಿತನಾದ ಪರಮೋದಾರನಾದ ಮಹಾತೇಜಸ್ವಿಯಾದ ಧರ್ಮವಿಧನಾದ ಜನಕನು ಉತ್ತರಿಸಿದನು. ಪೂಜ್ಯರೇ, ತಮ್ಮನ್ನು ತಡೆಯುವ ನನ್ನ ದ್ವಾರಪಾಲಕನು ಇಲ್ಲಿ ಯಾವನಿದ್ದಾನೆ? ಒಳಗೆ ಬರಲು ತಾವು ಯಾರ ಅಪ್ಪಣೆಯನ್ನು ನಿರೀಕ್ಷಿಸಬೇಕಾಗಿದೆ? ನೆನಪಿರಲಿ, ದಶರಥನು ವಿವಾಹ ಮಂಟಪದ ಹೊರಗೆ ನಿಂತು ಕನ್ಯಾದಾತೃವಾದಂತಹ ಜನಕನ ಅನುಮತಿಯನ್ನು ಕೇಳುತ್ತಿರುವನು. ಇದು ಅವರವರ ವಿನಯಕ್ಕೆ ಒಂದು ಸಂಕೇತವಾಗಿದೆ. ಇದು ನಿಮ್ಮ ಮನೆಯೇ ಆಗಿರುವಾಗ ವಿಚಾರ ಮಾಡುವುದೇನಿದೆ? ಈ ರಾಜ್ಯವು ನನ್ನದು ಹೇಗೋ ಹಾಗೆ ನಿಮ್ಮದೂ ಆಗಿದೆ. ದಶರಥನು ನನ್ನನ್ನು ನೋಡಲಿಚ್ಛಿಸಿ ಯಜ್ಞಶಾಲೆಯಲ್ಲಿ ಕಾಯುವ ಕಾರಣವಿಲ್ಲ. ತನ್ನದೇ ಆಗಿರುವ ಈ ಅರಮನೆಗೆ ಯಾವ ವಿಧವಾದ ಸಂಕೋಚವೂ ಇಲ್ಲದೆ ಈ ಕೂಡಲೇ ದಯಮಾಡಿಸಬಹುದು. ನನ್ನ ಹೆಣ್ಣು ಮಕ್ಕಳಿಗೂ ರಕ್ಷಾಬಂಧನಾದಿ ಮಂಗಳ ಕಾರ್ಯಗಳು ಮುಗಿದಿವೆ. ಎಲ್ಲವನ್ನೂ ಮುಗಿಸಿಕೊಂಡು ಯಜ್ಞೇಶ್ವರನ ಜ್ವಾಲೆಗಳಂತೆ ಪ್ರಕಾಶಮಾನರಾಗಿರುವ ನನ್ನ ಹೆಣ್ಣು ಮಕ್ಕಳು ಈಗಾಗಲೇ ವಿವಾಹ ಮಂಟಪಕ್ಕೆ ಬಂದಿರುತ್ತಾರೆ. ನಾನು ನಿಮ್ಮ ಪ್ರತೀಕ್ಷೆ ಮಾಡುತ್ತಾ ಸಿದ್ಧನಾಗಿ ಈ ವಿವಾಹ ಮಂಟಪದಲ್ಲಿ ಕುಳಿತಿದ್ದೇನೆ. ವಿವಾಹ ಶುಭ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವಂತೆ ಪ್ರಾರಂಭ ಮಾಡೋಣವಾಗಲಿ. ಏಕೆ ಸಾವಕಾಶ ಮಾಡುತ್ತಿರುವಿರಿ? ದಶರಥ ರಾಜನು ಜನಕನ ಮಾತುಗಳನ್ನು ವಸಿಷ್ಠರಿಂದ ಕೇಳಿ ಋಷಿ ಮಹರ್ಷಿಗಳನ್ನು ತನ್ನ 4 ಪುತ್ರರನ್ನು ವಿವಾಹ ವೇದಿಕೆಯ ಬಳಿಗೆ ಕರೆದೊಯ್ದನು. ದಶರಥನು ಸಪರಿವಾರನಾಗಿ ಅರಮನೆಯೊಳಗೆ ಬಂದ ನಂತರ ವಿದೇಹಾಧಿಪತಿಯಾದ ಜನಕರಾಜನು ಎಲ್ಲರನ್ನೂ ಸುಖಾಸನಗಳಲ್ಲಿ ಕುಳ್ಳಿರಿಸಿ ಪೂಜ್ಯರಾದ ವಸಿಷ್ಠರಿಗೆ ಹೇಳಿದನು. ಮಹರ್ಷಿಗಳೇ,
ಈ ಲೋಕವು ಯಾವ ಮಹಾಪುರುಷನ ದರ್ಶನ ಮಾತ್ರದಿಂದಲೇ ಆನಂದಿಸುವುದೋ ಅಂತಹ ಲೋಕಾಭಿರಾಮನಾದ ರಾಮನ ವಿವಾಹ ಶುಭ ಕಾರ್ಯವನ್ನು ಇಲ್ಲಿ ನೆರೆದಿರುವ ಧಾರ್ಮಿಕರಾದ ಋಷಿ ಮಹರ್ಷಿಗಳೊಡನೆ ಯಥಾವಿಧಿಯಾಗಿ ನಡೆಸಿಕೊಡಿರಿ. ಮಹಾತಪಸ್ವಿಗಳಾದ ಪೂಜ್ಯರಾದ ವಸಿಷ್ಠರು ಮಂದಹಾಸದೊಡನೆ ಜನಕನಿಗೆ ತಥಾಸ್ತು, ಹಾಗೆಯೇ ಆಗಲಿ ಎಂದು ಹೇಳಿ ವಿಶ್ವಾಮಿತ್ರ ಶತಾನಂದರನ್ನು ಮುಂದು ಮಾಡಿಕೊಂಡು ಯಜ್ಞಶಾಲೆಯ ಮಧ್ಯದಲ್ಲಿ ವಿಧಿವತ್ತಾಗಿ ವಿವಾಹ ವೇದಿಯನ್ನು ಸ್ಥಾಪಿಸಿ ಅದನ್ನು ಗಂಧಪುಷ್ಪಾದಿಗಳಿಂದಲೂ ಅಂಕುರಗಳಿಂದ ಕೂಡಿದ ಸುವರ್ಣ ಪಾಲಿಕೆಗಳಿಂದಲೂ ಅಂಕುರಗಳಿಂದ ಕೂಡಿದ ವಿಚಿತ್ರವಾದ ಕುಂಭಗಳಿಂದಲೂ ಅಂಕುರ ಪೂರ್ಣವಾದ ಶರಾವೆಗಳಿಂದಲೂ ಧೂಪ ಸಹಿತವಾದ ಧೂಪ ಪಾತ್ರೆಗಳಿಂದಲೂ ಶಂಖ ಪಾತ್ರೆಗಳಿಂದಲೂ ಸೃಕ್ಸೃವಗಳಿಂದಲೂ ಅರ್ಘ್ಯ ಪಾತ್ರೆಗಳಿಂದಲೂ ಅರಳು ತುಂಬಿರುವ ಪಾತ್ರೆಗಳಿಂದಲೂ ಅಕ್ಷತೆಯಿಂದ ತುಂಬಿದ ಪಾತ್ರೆಗಳಿಂದಲೂ ಅಲಂಕರಿಸಿದರು. ಮಹಾ ತೇಜಸ್ವಿಗಳಾದ ಮುನಿಪುಂಗವರಾದ ವಸಿಷ್ಠರು ಒಂದೇ ಸಮನಾಗಿದ್ದ ಮತ್ತು ಶಾಸ್ತ್ರೋಕ್ತವಾದ ಪರಿಮಾಣದಿಂದ ಕೂಡಿದ್ದ ದರ್ಭೆಗಳ ಆಸ್ತರಣವನ್ನು ವಿದ್ಯುಕ್ತವಾಗಿ ಮತ್ತು ಮಂತ್ರಪೂರ್ವಕವಾಗಿ ವೇದಿಯ ಸುತ್ತಲೂ ಹಾಕಿ ಅನಂತರ ಅಜ್ಞಾಹರಣ ಮಾಡಿ ಯಥಾವಿಧಿಯಾಗಿ ಮಂತ್ರಪೂರ್ವಕವಾಗಿ ಪಾಣಿಗ್ರಹಣಕ್ಕೆ ಮೊದಲು ಮಾಡಬೇಕಾದ ಅಭ್ಯುದಯ ಹೋಮವನ್ನು ಮಾಡಿದರು. ಅನಂತರ ಸರ್ವಾಭರಣ ಭೂಷಿತೆಯಾದ ಸೀತೆಯನ್ನು ವಿವಾಹ ವೇದಿಯ ಬಳಿಗೆ ಕರೆತಂದು ಯಜ್ಞೇಶ್ವರನ ಸಮ್ಮುಖದಲ್ಲಿ ರಾಘವನಿಗೆ ಎದುರಾಗಿ ಕುಳ್ಳಿರಿಸಿ ಕೌಸಲ್ಯಾನಂದವರ್ಧನನಾದ ಶ್ರೀರಾಮನಿಗೆ ಜನಕರಾಜನು ಹೇಳಿದನು. ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನ ಪತಿವ್ರತಾ ಮಹಾಭಾಗ ಛಾಯೇವಾನುಗತಾ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂತದ. ನನ್ನ ಮಗಳಾದ ಈ ಸೀತೆಯು ನಿನ್ನ ಸಹಧರ್ಮಿಣಿಯಾಗುವಳು. ಆದುದರಿಂದ ಇವಳನ್ನು ಸ್ವೀಕಾರ ಮಾಡು. ನಿನ್ನ ಕೈಯಿಂದ ಇವಳ ಕೈಯನ್ನು ಹಿಡಿದುಕೋ, ಅಂದರೆ ಪಾಣಿಗ್ರಹಣ ಮಾಡು. ನಿನಗೆ ಮಂಗಳವಾಗಲಿ. ಇವಳು ಪತಿವ್ರತೆಯಾಗಿರುವಳು. ನಿನ್ನ ನೆರಳಿನಂತೆಯೇ ನಿನ್ನನ್ನು ಸರ್ವದಾ ಅನುಸರಿಸುವಳು. ಹೀಗೆಂದು ಹೇಳಿ ಸೀತೆಯ ಕೈಯನ್ನು ಶ್ರೀರಾಮನ ಕೈಯಲ್ಲಿಟ್ಟು ಕನ್ಯಾದಾನ ಮಂತ್ರ ಪುನಶ್ಚರಣೆ ಮಾಡಿ ಮಂತ್ರಪೂತವಾದ ತೀರ್ಥವನ್ನು ಶ್ರೀರಾಮನ ಕೈಯಲ್ಲಿ ಬಿಟ್ಟು ಧಾರೆ ಎರೆದನು. ಜನಕನು ವಿಧಿಪೂರ್ವಕವಾಗಿ ಸೀತೆಯನ್ನು ರಾಮನಿಗೆ ಧಾರೆ ಎರೆದು ಕೊಟ್ಟೊಡನೆಯೇ ವಿವಾಹ ಮಹೋತ್ಸವದಲ್ಲಿ ಉಪಸ್ಥಿತರಾಗಿದ್ದ ಮಹರ್ಷಿಗಳು ದೇವತೆಗಳು ಸಾಧು ಸಾಧು ಎಂದು ಹೇಳುತ್ತಾ ಹರ್ಷಧ್ವನಿಗಳನ್ನು ಮಾಡಿದರು. ದೇವದುಂದುಭಿಗಳು ಮೊಳಗಿದವು. ಪುಷ್ಪವೃಷ್ಟಿಯಾಯಿತು. ಹೀಗೆ ಮಂತ್ರೋದಕ ಪೂರ್ವಕವಾಗಿ ಸೀತೆಯನ್ನು ರಾಮನಿಗೆ ಧಾರೆ ಎರೆದು ಕೊಟ್ಟ ನಂತರ ಹರ್ಷದಿಂದ ರೋಮಾಂಚಿತನಾದ ಜನಕನು ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ವಿವಾಹ ಮಂಟಪಕ್ಕೆ ಆಗಮಿಸು. ನನ್ನ ಔರಸ ಪುತ್ರಿಯಾದ ಈ ಊರ್ಮಿಳಾದೇವಿಯ ಪಾಣಿಗ್ರಹಣ ಮಾಡು. ಮುಹೂರ್ತ ಕಾಲವು ಅತಿಕ್ರಮಿಸಿ ಹೋದೀತು. ಕಾಲ ವಿಳಂಬ ಮಾಡಬೇಡ. ಲಕ್ಷ್ಮಣನಿಗೆ ಹೀಗೆ ಹೇಳಿ ಜನಕರಾಜನು ಭರತನ ಕಡೆಗೆ ತಿರುಗಿ ಹೇಳಿದನು, ರಘುನಂದನ, ನೀನು ನನ್ನ ತಮ್ಮನ ಮಗಳಾದ ಮಾಂಡವಿಯ ಪಾಣಿಗ್ರಹಣವನ್ನು ಮಾಡುವವನಾಗು. ಶತ್ರುಘ್ನನಿಗೂ ಜನಕರಾಜನು ಇದೇ ಮಾತುಗಳನ್ನು ಹೇಳಿದನು. ಮಹಾಬಾಹುವೆ, ನೀನು ನನ್ನ ತಮ್ಮನ ಮತ್ತೊಬ್ಬ ಮಗಳಾದ ಶ್ರುತಕೀರ್ತಿಯ ಪಾಣಿಗ್ರಹಣವನ್ನು ಮಾಡುವವನಾಗು. ಜನಕನು ದಶರಥನ ಮಕ್ಕಳೆಲ್ಲರಿಗೂ ಹೇಳುತ್ತಾನೆ, ನೀವೆಲ್ಲರೂ ವಿನಯಶೀಲರು, ಶಾಂತ ಸ್ವಭಾವದವರು, ಸುಚರಿತ್ರರು. ಇಂತಹ ಸಕಲ ಸದ್ಗುಣ ಪರಿಪೂರ್ಣರಾದ ಕಕುಸ್ಥ ವಂಶೋತ್ಪನ್ನರಾದ ರಾಜಕುಮಾರರು ಪತ್ನಿವಂತರಾಗಿರಿ. ಕಾಲ ವಿಳಂಬವಾಗುವುದು ಬೇಡ. ಜನಕರಾಜನ ಮಾತುಗಳನ್ನು ಕೇಳಿ ಲಕ್ಷ್ಮಣ, ಭರತ, ಶತ್ರುಘ್ನರು ಅನುಕ್ರಮವಾಗಿ ಊರ್ಮಿಳಾ, ಮಾಂಡವಿ, ಶ್ರುತಕೀರ್ತಿಯರ ಪಾಣಿಗ್ರಹಣ ಮಾಡಿದರು. ಪಾಣಿಗ್ರಹಣಾನಂತರದಲ್ಲಿ ಪತ್ನಿ ಸಮೇತರಾದ ರಾಜಕುಮಾರರು ಅಗ್ನಿಯನ್ನು, ವಿವಾಹ ವೇದಿಯನ್ನು, ಜನಕರಾಜನನ್ನು, ಋಷಿಗಳನ್ನು ಯಥಾವಿಧಿಯಾಗಿ ಪ್ರದಕ್ಷಿಣ ಪೂರ್ವಕವಾಗಿ ನಮಸ್ಕರಿಸಿ ವಿಧಿಪೂರ್ವಕವಾಗಿ ವಿವಾಹ ಹೋಮವನ್ನು ಮಾಡಿದರು. ದೇವದೊಂದು ಘೋಷಗಳೊಡನೆಯೂ ಗಾಯನ ವೀಣಾ ವಾದನಾದಿಗಳೊಡನೆಯೂ ಅಂತರಿಕ್ಷದಿಂದ ಪ್ರಕಾಶಮಾನವಾದ ಪುಷ್ಪವೃಷ್ಟಿಯಾಯಿತು. ಅಪ್ಸರೆಯರು ಸಂತೋಷಾಧಿಕ್ಯದಿಂದ ಗುಂಪುಗಳಾಗಿ ಸೇರಿಕೊಂಡು ನರ್ತನ ಮಾಡಿದರು. ಗಂಧರ್ವರು ಸುಶ್ರಾವ್ಯವಾಗಿ ಗಾಯನ ಮಾಡಿದರು. ರಾಘವರ ವಿವಾಹ ಕಾಲದಲ್ಲಿ ನಡೆದ ಈ ಕ್ರಿಯೆಯು ಎಲ್ಲರಿಗೂ ಅದ್ಭುತವಾಗಿ ಪರಮಾಶ್ಚರ್ಯವಾಗಿ ಕಂಡಿತು. ಈ ರೀತಿಯಲ್ಲಿ ನೃತ್ಯ, ಗೀತ, ವಾದ್ಯಗಳ ಉದ್ಘೋಷಣೆಯಾಗುತ್ತಿರಲಾಗಿ ಓಜಸ್ವಿಗಳಾದ ರಾಜಕುಮಾರರು ವಿವಾಹದಲ್ಲಿ ಮಾಡುವ ಲಾಜಾ ಹೋಮವನ್ನು ಮಾಡಿ ಯಜ್ಞೇಶ್ವರನನ್ನು ವಿದ್ಯುಕ್ತವಾಗಿ 3 ಬಾರಿ ಪ್ರದಕ್ಷಿಣೆ ಮಾಡಿ ವಿವಾಹ ಕಾರ್ಯವನ್ನು ಪೂರೈಸಿ ಪತ್ನಿಯರನ್ನು ಪಡೆದರು. ಅನಂತರ ರಘುನಂದನರು ತಮ್ಮ ಭಾರ್ಯೆಯರ ಸಮೇತರಾಗಿ ಶಿಬಿರಗಳಿಗೆ ತೆರಳಿದರು. ದಶರಥ ರಾಜನು
ಬಂಧುವರ್ಗದವರೊಡನೆಯೂ ಋಷಿಗಳೊಡನೆಯೂ ರಾಜಪುತ್ರರನ್ನು ಅನುಸರಿಸಿದನು. ವಿವಾಹ ಎಂದಾಕ್ಷಣ ಇಷ್ಟೆಲ್ಲ ವಿವರಣೆ ಏಕೆ? ಇಷ್ಟೆಲ್ಲ ವಿವರವಾದಂತಹ ಸಂಭ್ರಮಗಳೇಕೆ? ಒಂದು ಗಂಡು ಒಂದು ಹೆಣ್ಣು ಮುಂದೆ ಅದೆಷ್ಟೋ ದಶಕಗಳವರೆಗೆ ಒಟ್ಟಾಗಿಯೇ ಇರಬೇಕೆಂದರೆ ಎಲ್ಲ ಬಂಧುವರ್ಗದವರು, ಸ್ನೇಹಿತರು ಎಲ್ಲರೂ ಸೇರಿ, ಎರಡೂ ಕುಲದವರು ಸೇರಿ ಒಂದು ವಿಸ್ತಾರವಾದಂತಹ ಪ್ರಕ್ರಿಯೆಯನ್ನು ನಡೆಸುವ ಮೂಲಕ ಅವರ ಮನಸ್ಸಿನ ಅಂತರಾಳಕ್ಕೆ, ಅಂದರೆ ಅವರ ಸುಷುಪ್ತ ಮನಸ್ಸಿನವರೆಗೂ ಇಂದಿನಿಂದ ಈ ಹೆಣ್ಣು ನನ್ನ ಜೀವನವನ್ನು ಹಂಚಿಕೊಂಡು ನನ್ನೊಡನೆ ಸಾಗಲಿದ್ದಾಳೆ, ಅದೇ ರೀತಿ ಹೆಣ್ಣಾದವಳಿಗೆ ಮುಂದೆ ಈ ಗಂಡು ನನ್ನ ಇಡೀ ಜೀವನದಲ್ಲಿ ನನ್ನ ಸಂಗಾತಿಯಾಗಿ ಸಾಗುತ್ತಿದ್ದಾನೆ ಎಂಬ ಅರಿವು ಆಳವಾಗಿ ಮೂಡಬೇಕಲ್ಲವೇ? ಹೀಗೆ ಸಮಸ್ತರ ಸಮ್ಮುಖದಲ್ಲಿ ಅವರಿಬ್ಬರು ಜೊತೆಯಾದಾಗ ಮುಂದೆ ಕ್ಷುಲ್ಲಕ ಕಾರಣದಿಂದಾಗಿ ಅವರು ಬೇರೆಯಾಗುವ ಸಂದರ್ಭವೇನಾದರೂ ಬಂದರೆ ಆ ಕೂಡಲೇ ಅವರ ವಿವಾಹದ ಸಂದರ್ಭವನ್ನು ನೆನೆಸಿಕೊಂಡರೆ ಆಗ ಸಣ್ಣ ಪುಟ್ಟ ಯಾವ ಸಮಸ್ಯೆಗಳಿರುತ್ತದೆಯೋ? ಪ್ರತಿಯೊಬ್ಬರು, ಯಾವುದೇ ಇಬ್ಬರು ವ್ಯಕ್ತಿಗಳು, ಗಂಡೇ ಇರಲಿ ಹೆಣ್ಣೇ ಇರಲಿ, ಯಾವುದೇ ಇಬ್ಬರು ವ್ಯಕ್ತಿಗಳು ಒಟ್ಟಾಗಿ ಬದುಕಬೇಕೆಂದರೆ ಹಲವು ವಿಷಯಗಳಲ್ಲಿ ಅವರು ಕಾಂಪ್ರಮೈಸ್, ಅಂದರೆ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆ ಸಂದರ್ಭಕ್ಕೆ ತಕ್ಕಂತೆ ಅವರು ಒಬ್ಬರನ್ನೊಬ್ಬರು ಅನುಸರಿಸಿ ನಡೆಯಲೇಬೇಕಾಗುತ್ತದೆ. ಇದು ಅನಿವಾರ್ಯವೂ ಆಗಿರುತ್ತದೆ. ಆ ಕಾರಣದಿಂದಾಗಿ, ಅಂದರೆ ಅವರಿಬ್ಬರು ಒಟ್ಟಿಗೆ ಇರಬೇಕೆಂದು ಭಾವಿಸಿದರೆ, ಇಲ್ಲ ನಾವು ಬೇರೆಯಾಗಲೇಬೇಕೆಂದು ಭಾವಿಸಿದ್ದರೆ ಅದಕ್ಕೆ ಒಂದೇ ಒಂದು ಕಾರಣ ಸಾಕು. ಆದರೆ ಒಟ್ಟಿಗೆ ಏಕೆ ಇರಬೇಕು ಎಂದಾಗ 10 100 ಕಾರಣಗಳು ಆಗ ಎದುರಾಗುತ್ತವೆ. ಆ ಕಾರಣಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೇಗಾದರೂ ಒಬ್ಬರಿಗೊಬ್ಬರು ಹೊಂದಿಕೊಂಡು, ನಮ್ಮ ಗೀತೆಗಳಲ್ಲೇ ಇರುವಂತೆ ಹೇಗೋ ಏನೋ ಹೊಂದಿಕೊಂಡು ಆ ಸಂಸಾರ ತೇರನ್ನು ಅವರು ಎಳೆಯಲೇಬೇಕಾಗುತ್ತದೆ. ಆಗಲೇ ಇಡೀ ಕೇವಲ ಅವರ ಕುಟುಂಬವಷ್ಟೇ ಅಲ್ಲ, ಎಲ್ಲ ಕುಟುಂಬಗಳು ಹೀಗೆ ಇದ್ದರೆ ಆಗ ಸಮಾಜವು ಕೂಡ ಸುಸ್ಥಿತಿಯಲ್ಲಿ ಇರುತ್ತದೆ. ಈ ವಿವಾಹ ಸಂದರ್ಭದಲ್ಲಿ ಹೇಳುವ ಮಂತ್ರಗಳು ಸಾಮಾನ್ಯವಾಗಿ ವಿವಾಹದ ಆ ಜನಜಂಗುಳಿಯಲ್ಲಿ, ಅಲ್ಲಿಯ ಗಲಾಟೆಯಲ್ಲಿ ಮಂತ್ರಗಳು ಕೇಳಿಸುವುದೇ ಕಷ್ಟ, ಕೇಳಿಸುವುದೇ ಅಪರೂಪ. ಆದರೂ ಕೂಡ ಪ್ರಯತ್ನಪೂರ್ವಕವಾಗಿ ಆ ವಿವಾಹ ಮಂತ್ರಗಳ ಅರ್ಥವನ್ನು ಮಾಡಿಕೊಳ್ಳಲು ಹೋದರೆ ಆಗ ಆ ವಿವಾಹವೆಂಬ ಪ್ರಕ್ರಿಯೆಯೇ ಅದೆಷ್ಟು ಅದ್ಭುತವಾದದ್ದು, ಅದೆಷ್ಟು ವಿನಯವಂತಿಕೆಯಿಂದ ಕೂಡಿದುದು ನಮ್ಮ ಸನಾತನ ಸಂಪ್ರದಾಯ ಎಂಬುದರ ಅರಿವಾಗುತ್ತದೆ. ನಮಸ್ತೆ ಶಾರದೆ ದೇವಿ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 73ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.